ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಧಿವಾತ ಅಂದ್ರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗತ್ತೆ, ಜೊತೆಗೆ ಇದಕ್ಕೆ ಇರ್ತಕ್ಕಂತಹ ಪರಿಹಾರವೇನು ಅಂತ ತಿಳಿಸಿಕೊಡಲು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್, ಮೊದಲನೇದಾಗಿ ಈ ಸಂಧಿವಾತ ಸಮಸ್ಯೆ ಅಂದರೆ ಏನು, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಆಥ್ರೈಟಿಸ್ ಅಂತ ಅಂದಾಗ ಆಥ್ರೈಟಿಸ್ ಅನ್ನೋದು ಒಂದು ಜಾಯಿಂಟ್ ಮೂಳೆ ಸಂಬಂಧಿತ ಒಂದು ವ್ಯಾಧಿ. ಸೊ ಇದಕ್ಕೆ ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತೀವಿ. ಬಿಕಾಸ್ ಇದು ಒಂದ್ಸತಿ ಶುರು ಆದರೆ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಬ್ಬರು ಪೇಷಂಟು ಜಾಯಿಂಟ್ ಪೇಯ್ನ್ ಅಂತ ಬಂದ ತಕ್ಷಣ ನಾವು ಅದನ್ನು ಆಥ್ರೈಟಿಸ್ ಅಂತ ಹೇಳಲ್ಲ. ಈ ಜಾಯಿಂಟ್ಸ್ ಏನಿದೆಯೋ ಆ ಜಾಯಿಂಟ್ಸಲ್ಲಿ ಆ ಸ್ಪಾಟಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಅಂತ ನಾವು ಹೇಳಿದಾಗ ಲೈಕ್ ರೆಡ್ನೆಸ್ ಆರ್ ಆ ಜಾಗದಲ್ಲಿ ಊತ ಕಂಡುಬರೋದು, ನೋವು ಕಂಡುಬರೋದು, ಆರ್ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ಗಿಂತ ಹೆಚ್ಚಾಗಿರೋದು, ಅಂದರೆ ನೀವು ಆ ಭಾಗನ ಮುಟ್ಟು ನೋಡಿದಾಗ ಸ್ವಲ್ಪ ಹಾಟ್ ಆಗಿ ಅನಿಸೋದು, ಇವೆಲ್ಲ ಇನ್ಫ್ಲಮೇಟರಿ ಸಿಮ್ಟಮ್ಸ್. ಸೊ ಈ ಸಿಮ್ಟಮ್ಸ್ ಎಲ್ಲ ಜಾಯಿಂಟಲ್ಲಿ ನೋಡಿದಾಗ ನಾವು ಆಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಆಥ್ರೈಟಿಸಲ್ಲಿ ಕೂಡ ಎರಡು ಟೈಪ್ಸ್ ಇರುತ್ತೆ. ಎರಡು ಟೈಪ್ಸಲ್ಲಿ ಫಸ್ಟು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದಾಗ ಈಗ ನಾವು ಯಾವತ್ತು ಪ್ರತಿದಿನ ಏನು ಕೆಲಸ ಮಾಡ್ತೀವಿ ಆ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡಿದಾಗ ಎಕ್ಸೆಸ್ ಸ್ಟ್ರೈನ್ ಆದಾಗ ಜಾಯಿಂಟ್ ಪೇಯ್ನ್ ಬರೋದು, ಜಾಯಿಂಟ್ ಸ್ಟ್ರೈನಿಂದ ಒಂದು ಸ್ವಲ್ಪ ಎಕ್ಯೂಟ್ ಪೇಯ್ನ್ ಬರೋದು, ಈ ಥರದ್ದು ನಾರ್ಮಲು. ಸೊ ಅಂಥ ಪೇಯ್ನ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ. ಅಂಥ ಪೇಯ್ನ್ ಬಂದಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಅವ್ರು ಸ್ವಲ್ಪ ಹೊತ್ತು ನಾರ್ಮಲಿ ನೀವು ಕೆಲಸನ ನಿಲ್ಲಿಸ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆದಾಗ ತಾನೇ ಸೆಟ್ ಆಗಿಬಿಡುತ್ತೆ. ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಪೇಯ್ನ್ ಅಂತ ಹೇಳಿದಾಗ ಇಟ್ ಇಸ್ ಲಾಂಗ್ ಲಾಸ್ಟಿಂಗ್ ಪ್ರೋಗ್ರೆಸಿವ್ ಪೇಯ್ನ್. ಅಂದರೆ ಪೇಯ್ನ್ ಶುರು ಆಗಿ 4 ವಾರಕ್ಕಿಂತ ಹೆಚ್ಚಾಗಿ ಆ ಪೇಯ್ನ್ ಹಾಗೆ ಇದ್ದಾಗ ಅದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಓಕೆ, ಸೊ ಸಂಧಿವಾತ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಕ್ಲಿನಿಕಲ್ ಫೀಚರ್ಸ್ ಅಂತ ಬಂದಾಗ ಆಥ್ರೈಟಿಸ್ ಇರೋ ಪೇಷಂಟ್ಗೆ ನಾನು ಮುಂಚೆ ಹೇಳಿದಂಗೆ ಇನ್ಫ್ಲಮೇಟ್ರಿ ಸೈನ್ಸ್ ಅಂದರೆ ಪೇಯ್ನು, ರೆಡ್ನೆಸ್ಸು, ಟೆಂಪ್ರೇಚರ್ ಜಾಸ್ತಿ ಅನಿಸೋದು, ಅವ್ರ ಊತ ಕಂಡುಬರೋದು, ಇದರ ಜೊತೆಗೆ ಸ್ಟಿಫ್ನೆಸ್ ಇರೋದು, ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್. ಈಗ ಎದ್ದ ತಕ್ಷಣ ನಮಗೆ ಕಾಲು ಎತ್ತಕ್ಕಾಗ್ತಾ ಇಲ್ಲ, ಅವ್ರ ಕಾಲು ಮೂಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ, ರಿಸ್ಟ್ರಿಕ್ಟೆಡ್ ಮೂಮೆಂಟ್ ಇದ್ದಾಗ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇದ್ದಾಗ, ಆ್ಯಂಡ್ ಮೂಮೆಂಟ್ ಏನಿದೆಯೋ ಆ ಮೂಮೆಂಟ್ ಮಾಡ್ತಿದ್ದಾಗ ಕ್ರ್ಯಾಕ್ಲಿಂಗ್ ಥರ ಸೌಂಡ್ ಬಂದಾಗ, ಈ ಥರ ಲಕ್ಷಣಗಳಿದ್ದಾಗ ಅದಕ್ಕೆ ನಾವು ಆಥ್ರೈಟಿಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಓಕೆ, ಸಂಧಿವಾತ ಸಮಸ್ಯೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು, ಜೊತೆಗೆ ಅದರ ಒಂದು ಲಕ್ಷಣಗಳನ್ನು ತಿಳಿಸೋದಾದ್ರೆ? ಆಥ್ರೈಟಿಸ್ ಅಂತ ಹೇಳಿದಾಗ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೇನ್ಲಿ ನಾವು ಕ್ಲಿನಿಕಲ್ ನೋಡುವಂಥದ್ದು ರುಮೆಟಾಯ್ಡ್ ಆಥ್ರೈಟಿಸ್ ಮತ್ತು ಆಸ್ಟಿಯೋ ಆಥ್ರೈಟಿಸ್. ಸೊ ಇದು ಬಿಟ್ಟು ಸೆಪ್ಟಿಕ್ ಆಥ್ರೈಟಿಸ್, ಓಕೆ, ಪೋಸ್ಟ್ ವೈರಲ್ ಆಥ್ರಾಲ್ಜಿಯಾ, ರಿಯಾಕ್ಟಿವ್ ಆಥ್ರೈಟಿಸ್ ಆ್ಯಂಡ್ ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಹಲವಾರು ಟೈಪ್ಸ್ ಇದೆ. ಸೊ ಸೋರಿಯಾಟಿಕ್ ಆಥ್ರೈಟಿಸ್ ಅಂತಂದಾಗ ಈ ಥರದ ಪೇಷಂಟ್, ಒಂದು ಸೋರಿಯಾಸಿಸ್ ಪೇಷಂಟ್ ಬಂದಾಗ ಆ ಡಿಸೀಸ್ ತುಂಬ ಪ್ರೋಗ್ರೆಸ್ ಆದಾಗ, ತುಂಬ ಎಕ್ಸೆಸ್ ಸಿವಿಯರ್ ಆದಾಗ, ಆ ಸ್ಕಿನ್ ಪ್ರಾಬ್ಲಮ್ ಜಾಯಿಂಟ್ಸಿಗೆ ಕೂಡ ಎಫೆಕ್ಟ್ ಆದಾಗ ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಕರಿತೀವಿ. ಸೊ ಸೋರಿಯಾಸಿಸ್ ಇರೋ ಪೇಷಂಟಲ್ಲಿ ನಾವು ಆಥ್ರೈಟಿಸ್ ಸಿಮ್ಟಮ್ಸ್ನ ಆಸ್ ಅ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ನೋಡಿದಾಗ ಅದಕ್ಕೆ ನಾವು ಸೋರಿಯಾಟಿಕ್ ಆಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಹೇಳಿದಾಗ ಬೇರೆ ನಮ್ಮ ಬಾಡಿಯಲ್ಲಿ ಏನೋ ಬೇರೆ ಇನ್ಫೆಕ್ಷನಿಂದ ಜಾಯಿಂಟ್ ಪೇಯ್ನ್ ಶುರು ಆದರೆ ಆ ಇನ್ಫೆಕ್ಷನ್ಗೆ ನಮ್ಮ ಬಾಡಿ ರಿಯಾಕ್ಟ್ ಆಗಿ ಜಾಯಿಂಟ್ ಪೇಯ್ನ್ ಶುರು ಆದಾಗ ನಾವು ಅದಕ್ಕೆ ರಿಯಾಕ್ಟಿವ್ ಆಥ್ರೈಟಿಸ್ ಅಂತ ಕರಿತೀವಿ. ಸೊ ನಾರ್ಮಲಿ ನಾವು ಕ್ಲಿನಿಕಲ್ ನೋಡೋವಂಥದ್ದು ಆಸ್ಟಿಯೋ ಆಥ್ರೈಟಿಸ್ ಮತ್ತು ರುಮಟಾಯ್ಡ್ ಆಥ್ರೈಟಿಸ್. ಸೊ ಆಸ್ಟಿಯೋ ಆಥ್ರೈಟಿಸ್ ಅಂತ ಹೇಳಿದರೆ ನಮ್ಮ 2 ಬೋನ್ಸ್ ಮಧ್ಯದಲ್ಲಿ ಕಾರ್ಟಿಲೇಜ್ ಅನ್ನೋದು ಒಂದಿರುತ್ತೆ. ಈಗ 2 ಬೋನ್ಸ್ ಒಂದು. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಹಾರುಗಿರಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ. ಸರ್ ಮೇಡಮ್, ನನಗೆ ಮೋಟರ್ ಸೈಕಲ್ ಹೊಡಿಬೇಕಾದ್ರೆ ಬೆನ್ನು ಬರುತ್ತೆ ಮೇಡಮ್. ಎಷ್ಟು ದಿನದಿಂದ ಬರ್ತಾ ಇದೆ ಸರ್ ಬೆನ್ನು ನೋವು ನಿಮಗೆ? ಇದು ಜನವರಿಯಿಂದ ಮೇಡಮ್. ಓಕೆ, ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಆದ್ರೆ ಈಗ ಕಾಂಟ್ರಾಕ್ಟರ್ ಬೇಸಿಕ್ ಮೇಲೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಮುಂಚೆ ಏನಾದರೂ ಔಷಧಿ ತಗೊಂಡಿದ್ದೀರಾ ಸರ್ ಇದಕ್ಕೆ ತಾವು? ಒಮ್ಮೆ ತೋರಿಸಿದ್ದೀನಿ ಮೇಡಮ್, ಔಷಧಿ ಕೊಟ್ಟಿದ್ದಾರೆ ಮೇಡಮ್ ಅವರು. ಆದ್ರೂ ಸ್ವಲ್ಪ ಕಡಿಮೆ ಆಗ್ತಲ್ಲ. ಮೋಟರ್ ಸೈಕಲ್ ಹೊಡಿಬೇಕಾದ್ರೆ ಮೇಡಮ್ ಜಾಸ್ತಿ ಆಗುತ್ತೆ, ಎಡಗಡೆ ಜಾಸ್ತಿ ಆಗುತ್ತೆ ಮೇಡಮ್. ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ ಸರ್ ತಾವು? ಎಕ್ಸ್ರೇ ಮಾಡಿಸಿದ್ದೀನಿ ಮೇಡಮ್. ಎಕ್ಸ್ರೇದಲ್ಲಿ ಏನು ನಾರ್ಮಲ್ ಬಂದಿದೆ ಮೇಡಮ್ ಎಲ್ಲ. ಓಕೆ ಸರ್, ನೀವೇನು ಎಕ್ಸ್ರೇಸ್ ಮಾಡಿಸಿದ್ದೀರಾ? ನಿಮಗೆ ಯಾವತ್ತಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ, ಹೇಗಿದೆ ಎಲ್ಲ ನೋಡಿಬಿಟ್ಟು ನಿಮಗೆ ಔಷಧಿ ಕೊಡಬೇಕಾಗಿ ಬರುತ್ತೆ ಸರ್. ನೀವೇನೇನು ರಿಪೋರ್ಟ್ಸ್ ಮಾಡಿಸಿದ್ದೀರಾ, ಹಿಂದ್ಗಡೆ ಏನು ಮೆಡಿಕೇಷನ್ಸ್ ಯೂಸ್ ಮಾಡಿದ್ದೀರಾ, ಅದನ್ನೆಲ್ಲ ತೊಗೊಂಡು ನೀವು ಹತ್ತಿರ ಇರೋ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಆದಷ್ಟು ಬೇಗ ನಾವೆಲ್ಲ ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಔಷಧಿನ ಶುರು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ತಾ ಇದ್ರಿ ಹೋಮಿಯೋ ಕೇರ್ನಲ್ಲಿ ಸಂಧಿವಾತ ಸಮಸ್ಯೆಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ. ಹೋಮಿಯೋ ಕೇರಲ್ಲಿ ಟ್ರೀಟ್ಮೆಂಟ್ ಅಂತ ಮಾತಾಡಿದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ಒಬ್ಬರು ರುಮಟೈಡ್ ಆರ್ಥ್ರೈಟಿಸ್ ಅವ್ರ ಆರ್ಥ್ರೈಟಿಸಿಂದ ಬಂದಿದ್ದಾರೆ ಅಂತಂದಾಗ ನಾನು ಮುಂಚೆ ಹೇಳ್ದಂಗೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅವ್ರು ಕೂತ್ಕೊಳ್ಳೋ ಪೊಸಿಷನ್ ಹೇಗಿದೆ, ಅಥವಾ ಅವ್ರ ಏಜ್ ಹೇಗಿದೆ. ಬಿಕಾಸ್ ಆರ್ಥ್ರೈಟಿಸ್ ಅಂತ ಮಾತಾಡಿದಾಗ 45 ಇಯರ್ಸ್ ಆದಮೇಲೆ ಯೂಶ್ವಲಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತಲೂ ಹೇಳ್ಬೋದು. ಇದು ಆ ಏಜ್ ಆದಮೇಲೆ ಜಾಯಿಂಟ್ಸಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಿಮಗೆ ಆರ್ಥ್ರೈಟಿಸ್ ಶುರುವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಅವ್ರ ಏಜ್ ಎಷ್ಟಿದೆ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅವ್ರಿಗೇನಾದರೂ ಡೆಫಿಷಿಯನ್ಸೀಸ್ ಇದೆಯಾ ನಾನು ಹೇಳ್ದಂಗೆ. ಬಿಕಾಸ್ ಆರ್ಥ್ರೈಟಿಸ್ಗೆ ತುಂಬ ಕಾರಣಗಳಿರುತ್ತೆ. ಕಾರಣಗಳಂತ ಹೇಳಿದಾಗ ಅದು ಜೆನೆಟಿಕ್ ಆಗಿ ಕೂಡ ಬರ್ಬೋದು. ಅಂದರೆ ಈಗ ಅಪ್ಪ ಅಮ್ಮನಿಗಿದೆ, ಅವ್ರ ನಿಮ್ಮ ಬ್ಲಡ್ ರಿಲೇಟಿವ್ಸ್ ಯಾರಿಗಾದರೂ ಇದೆ ಅಂತಂದಾಗ ಥ್ರೂ ಜೀನ್ಸ್ ಅದು ಬರ್ಬೋದು. ಅವ್ರ ಲೈಫ್ ಸ್ಟೈಲಿಂದ ಬರ್ಬೋದು. ಎನಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆಯಾ, ಅವ್ರ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆಯಾ, ಬೋನ್ ಡೆನ್ಸಿಟಿ ಏನಾದರೂ ಕಡಿಮೆ ಇದೆಯಾ, ಅವ್ರು ತುಂಬ ಜಾಸ್ತಿ ಓಡಾಟ, ಅಂದರೆ ಈಗ 5th ಫ್ಲೋರಲ್ಲಿ ಮನೆ ಇದೆ, 10-15 ಸತಿ ದಿನಕ್ಕೆ ಓಡಾಡ್ತಾ ಇದ್ದೀವಿ ಅಂತಂದಾಗ ಸೊ ಎರಡು ಬೋನ್ಸ್ ಮಧ್ಯದಲ್ಲಿರೋ ಕಾರ್ಟಿಲೇಜಲ್ಲಿ ಟೇರ್ ಆದಾಗ ಸೊ ಎರಡು ಬೋನ್ಸ್ ಒಂದಕ್ಕೊಂದು ರಬ್ ಆದಾಗ ಫ್ರಿಕ್ಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ನೋವು ಬರೋದು, ಅವ್ರ ನಡೀತಾ ಇದ್ದರೆ ಜಾಸ್ತಿ ಕಟ್ ಅಂತ ಸೌಂಡ್ ಬರ್ತಾ ಇರೋದು, ಇವೆಲ್ಲ ಕೂಡ ಕಾಮನ್ನು. ಸೊ ಫೀಮೇಲ್ ಪೇಷಂಟ್ಸಲ್ಲಿ ನಾವು ಕ್ಲಿನಿಕಲ್ಲಿ ಇದನ್ನು ಜಾಸ್ತಿ ನೋಡ್ತೀವಿ. ಪೋಸ್ಟ್ ಮೆನೋಪಾಸಲ್ಲಿ, ಅಂದರೆ ಆಫ್ಟರ್ ಮೆನೋಪಾಸ್ ಏನಾಗುತ್ತೆ, ನಮಗೆ ಬೋನ್ಸಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗಿಬಿಡುತ್ತೆ. ಸೊ ಕ್ಯಾಲ್ಶಿಯಂ ಕಡಿಮೆ ಆದಾಗ ಇಂಥ ಜಾಯಿಂಟ್ ಪೇಯ್ನ್ಸು, ಅವ್ರ ಕುತ್ತಿಗೆ ನೋವು ಬರೋದು, ಅವ್ರ ಆಥ್ರೈಟಿಕ್ ಚೇಂಜಸ್ ಆಗೋದು, ಇವೆಲ್ಲ ನೋಡ್ತೀವಿ. ಸೊ ಯಾವ ಕಾರಣದಿಂದ, ಇಷ್ಟು ಕಾರಣ ಹೇಳಿದ್ದೀನಿ, ಇದರಿಂದ ಯಾವ ಕಾರಣದಿಂದ ಪೇಷಂಟಿಗೆ ಬರ್ತಾ ಇದೆ ಅದನ್ನು ಅನಲೈಸ್ ಮಾಡಿ. ಆ್ಯಂಡ್ ಯಾವ ಸ್ಟೇಜಲ್ಲಿ ಪ್ರಾಬ್ಲಮ್ ಇದೆ, ಟ್ರೀಟಬಲ್ ಸ್ಟೇಜಲ್ಲಿ ಇದೆಯಾ, ಬರೀ ಮ್ಯಾನೇಜಬಲ್ ಸ್ಟೇಜಲ್ಲಿ ಇದೆಯಾ, ಎಲ್ಲ ನೋಡಿಬಿಟ್ಟು ನಾವು ಔಷಧಿನ ಶುರು ಮಾಡ್ತೀವಿ. ಓಕೆ, ಸಂಧಿವಾತ ಯಾವ ವಯೋಮಾನದವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಜೊತೆಗೆ ನೀವು ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಈ ಸಮಸ್ಯೆ ಅಂತ, ಯಾಕೆ ಅನ್ನೋದಾದರೆ? ಏಜ್ ಅಂತ ಹೇಳಿದಾಗ 40 to 45 ಇಯರ್ಸ್ ಆದಮೇಲೆ ತುಂಬ ಜಾಸ್ತಿಯಾಗಿ ನೋಡ್ತೀವಿ. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಿಡದಿಯಿಂದ ಮೇಡಮ್, ನಾವು ರಾಜ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಹೇಳಿ. ಅದು ಕಾಲು ಇದು ಸಾದಾ ಊತ ಬರ್ತೈತೆ ಕಾಲು, ಯಾವಾಗ್ಲೂ ಇಲ್ಲ. ಈಗ ಒಂದು 6 ತಿಂಗಳಿಂದ ಒಂದ್ಸಲ ಆಗಿತ್ತು. ಅದು ಎಕ್ಸ್ರೇ ಎಲ್ಲ ಮಾಡ್ಸಿದ್ಕೆ ಏನು ಆಗಿಲ್ಲಮ್ಮ, ನಾರ್ಮಲ್ ಇದೆ ಅಂತ ಹೇಳಿದ್ರು. ನಾರ್ಮಲ್ ಇದೆ ಅಂತ ಹೇಳಿದ್ರು. ತಿರ್ಗಾನು ಊಟ ಕಮ್ಮಿ ಆಯ್ತಿರ್ಲಿಲ್ಲ, ಒಳಗಡೆ ನೋವಿದೆ, ಅದು ಏನು ಹಳೆ ಏಟ್ ಏನಾದ್ರು ಬಿದ್ದಿದ್ರೆ ಹಂಗಾಗುತ್ತೆ ಅಂತ ಹೇಳಿದ್ರು. ಅದು ಇಷ್ಟು ದಿನ ಮಾತ್ರೆ ತಗೊಂಡೆ, ಆಮೇಲೆ ಔಷಧಿ ಎಲ್ಲ ಕೊಟ್ಟಿದ್ರು, ಆಯಿಲ್ಮೆಂಟ್ ಎಲ್ಲ ಹಚ್ಚಿದೀನಿ, ಆದ್ರೂ ಇನ್ನೂ ಕಮ್ಮಿ ಆಯ್ತಾ ಇಲ್ಲ ಮೇಡಮ್. ಒಳಗಡೆ ನೋವಿದೆ, ಊಟ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ, ನೋವಿದೆ ಮೇಡಮ್. ಯಾವಾಗಾದ್ರೂ ಬಿದ್ದಿದ್ದೀರಾ ಅಮ್ಮ ತಾವು? ಬಿದ್ದಿಲ್ಲ ಮೇಡಮ್, ಪಾದದ್ದು ಮಧ್ಯ ಭಾಗ ಅಷ್ಟೇ.
ಪಾದ ಯಾವಾಗಾದ್ರೂ ಟ್ವಿಸ್ಟ್ ಆಯ್ತಾ? ಅಂದರೆ ಬಾತ್ರೂಮಲ್ಲಿ ಪಾದ ಟ್ವಿಸ್ಟ್ ಆಗಿರೋದಾಗಲಿ ಅವ್ರ ಆಕ್ಸಿಡೆಂಟ್ ಆಗಿರೋದಾದ್ರೂ ಆಗಲಿ ಆ ಥರ ಏನಾದರೂ ಆಯ್ತಾ? ಈ ಥರ ಏನು ಆಗಿರೋದು ನೆನಪಿಲ್ಲ ಮೇಡಮ್ ನನಗೆ, ಆದ್ರೆ ಒಳಗಡೆ ನೋವುತ್ತೆ. ಯಾವಾಗ ಜಾಸ್ತಿ ಆಗತ್ತಮ್ಮ ಇದು? ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು? ಅದು ಯಾವಾಗ್ಲೂ ನೋವಿರುತ್ತೆ, ಇನ್ನೂ ನೋವು ಕಮ್ಮಿನೇ ಆಗಿಲ್ಲ. 2-3 ಸಲ ಆವಾಗ ಒಂದ್ಸಲ ತಗೊಂಡಿದ್ದೆ, 6 ತಿಂಗಳು ಮುಂಚೆ ಆಗಿತ್ತು. ಅದು ತಿರ್ಗಾ ಗೊತ್ತಾ ಕಡಿಮೆ ಆಗಿತ್ತು, ತಿರ್ಗಾ 20 ದಿವಸದಿಂದ ಜಾಸ್ತಿ ಮತ್ತೆ ಬರ್ತಾ ಇದೆ. ಓಕೆ, ಎಕ್ಸ್ರೇ ಕೂಡ ಮಾಡಿಸಿದ್ದೀರಾ ಅಲ್ಲ ನೀವು? ಎಕ್ಸ್ರೇ ಮಾಡಿದ್ವಿ, ನಾರ್ಮಲ್ ಇದೆ, ಏನು ಇಲ್ಲ ಅಂತ ಹೇಳಿದ್ದಾರೆ. ಆರ್ಥ್ರೈಟಿಸ್ ಇಲ್ಲ, ವಾಯು ಸಂಬಂಧದ ಯಾವ ಕಾಯಿಲೆನೂ ಇಲ್ಲ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು, ಅದರಲ್ಲೂ ಹೇಳಿದ್ದಾರೆ ಏನು ಇಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತಾ ಅಮ್ಮ ಈ ಥರ? ನಿಮ್ಮ ಅಮ್ಮ ಅವ್ರಿಗೆ, ನಿಮ್ಮ ಅಪ್ಪ ಅವ್ರಿಗೆ ಯಾರಿಗಾದ್ರೂ ಇತ್ತಾ ಈ ಥರ? ಇಲ್ಲ ಮೇಡಮ್, ಆ ಥರ ಏನು ಇಲ್ಲ ಮೇಡಮ್. ಓಕೆ, ನೀವೇನು ರಿಪೋರ್ಟ್ಸ್ ಏನು ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ? ಟೈಲರಿಂಗ್ ಮಾಡ್ತೀವಿ ಮೇಡಮ್, ಟೈಲರಿಂಗ್ ಮಾಡ್ತಾ ಇದ್ದೀರಾ. ಓಕೆ, ನೀವೇನು ರಿಪೋರ್ಟ್ಸ್ ಮಾಡಿಸ್ಕೊಂಡಿದ್ದೀರಾ ಆ್ಯಂಡ್ ನಿಮಗೆ ಏನು ಔಷಧಿ ಕೊಟ್ಟಿದ್ದಾರೆ, ಮತ್ತು ಅದು ನಿಮ್ಗೆ ತಿರ್ಗಾ ಯಾಕೆ ಬರ್ತಾ ಇದೆ ಅಂತ ಒಂದು ಸತಿ ನೋಡಬೇಕಾಗಿ ಬರುತ್ತಮ್ಮ. ಸೊ ನಿಮ್ಗೆ ಯಾವ ಕಾಲು ನೋವಿದೆ, ಮೂಮೆಂಟ್ ಮಾಡಿದಾಗ ಹೇಗಿದೆ, ಇದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ನೀವೇನೇನು ರಿಪೋರ್ಟ್ಸ್ ಮಾಡಿಸ್ಕೊಂಡಿದ್ದೀರಾ ಎಲ್ಲ ತೊಗೊಂಡು ಕ್ಲಿನಿಕ್ಗೆ ಹತ್ತಿರ ಇರೋ ಕ್ಲಿನಿಕ್ಗೆ ಬಂದರೆ ನಾವೆಲ್ಲ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಔಷಧಿನ ಶುರು ಮಾಡ್ತೀವಿ. ಸೊ ಔಷಧಿ ತೊಗೊಂಡ್ರೆ ನಿಮಗೆ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ತಾ ಇದ್ರಿ ಸಂಧಿವಾತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಇದಕ್ಕೆ ಕಾರಣ ಏನು ಅಂತ ಅದನ್ನು ತಿಳಿಸಿಕೊಡೋದಾದ್ರೆ? ಫೀಮೇಲ್ಸ್ ಅಂತ ಹೇಳಿದಾಗ ಪೋಸ್ಟ್ ಮೆನೋಪಾಸಲ್ ಆಫ್ಟರ್ ಒಂದ್ಸತಿ ಮೆನ್ಸಸ್ ನಿಂತೋಗಿದ ಮೇಲೆ ಈಗ ಕ್ಯಾಲ್ಶಿಯಂ ಡಿಪಾಸಿಷನ್ ಅನ್ನೋದು ಬಾಡಿಯಲ್ಲಿ ಹೆಚ್ಚಾದರೂ ಆಗ್ಬೋದು ಅವ್ರು ಕಡಿಮೆ ಆದರೂ ಆಗ್ಬೋದು. ಸ್ವಲ್ಪ ಜನದಲ್ಲಿ ಹೆಚ್ಚಾಗುತ್ತೆ, ಆವಾಗ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಬಿಕಾಸ್ ಈಗ ಮಂಡಿ ನೋವು, ಹಿಮ್ಡಿ ನೋವು ಅಂತ ಜಾಸ್ತಿ ಜನ ಬರ್ತಾರೆ. ಏನು ಅಂತ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಕ್ಯಾಲ್ಕೇನಿಯಲ್ ಸ್ಪರ್ ಅಂದರೆ ಒಂದು ಚಿಕ್ಕ ಗ್ರೋತ್ ಥರ ಆಗ್ತಾ ಇದೆ, ಮಂಡಿ ಹತ್ರ ಹಿಮ್ಡಿ ಹತ್ರ ಒಂದು ಗ್ರೋತ್ ಇದೆ, ಅದರಿಂದ ನೀವು ಯಾವಾಗ ವಾಕ್ ಮಾಡಿದ್ರೂ ಕೂಡ ಪೇಯ್ನ್ ಬರ್ತಾ ಇದೆ ಅಂತಲೂ ನೋಡಿದ್ದೀವಿ. ಈಗ ಹೈಪೋಕ್ಯಾಲ್ಸಿಮಿಯಾ ಅಂತಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆದಾಗ ಹೈಪೋಕ್ಯಾಲ್ಸಿಮಿಯಾ ಅಂತ ಹೇಳ್ತೀವಿ. ಸೊ ಹೈಪೋಕ್ಯಾಲ್ಸಿಮಿಯಾ ಆದಾಗ ಫೀಮೇಲ್ಸಲ್ಲಿ ಮೆನೋಪಾಸ್ ಆದಮೇಲೆ ಏನಾಗುತ್ತೆ, ಆಸ್ಟಿಯೋಪೊರೋಟಿಕ್ ಚೇಂಜಸ್ ಅಂತ ಬೋನ್ ಡೆನ್ಸಿಟಿ ಕಡಿಮೆ ಆಗೋದು, ಬೋನ್ಸಲ್ಲಿರೋ ಕ್ಯಾಲ್ಶಿಯಂ ಕಡಿಮೆ ಆಗೋದು, ಇಂಥ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದರಿಂದ ಜಾಯಿಂಟ್ ಪೇಯ್ನ್ಸ್ ಬೇಗ ಅಟ್ಯಾಕ್ ಆಗೋದಕ್ಕೆ ಸಾಧ್ಯತೆ ಇದೆ. ಇದು ಬಿಟ್ಟು ಒಬೆಸಿಟಿ ಅಂದರೆ ತುಂಬ ಒಬೇಸ್ ಇದ್ದಾಗ ನಮ್ಮ ನೀ ಜಾಯಿಂಟು, ಹಿಪ್ ಜಾಯಿಂಟ್ ಅಂದರೆ ಮಂಡಿ ಮತ್ತು ಹಿಪ್ ಜಾಯಿಂಟು ಮತ್ತು ಹೀಲ್ ಜಾಯಿಂಟು ಕೆಳಗಡೆ ಹಿಮ್ಡಿ, ಇವೆಲ್ಲ ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಬೇರಿಂಗ್ ಬೋನ್ಸ್ ಅಂತ ಹೇಳ್ಬೋದು. ನಿಮ್ಮ ಇಡೀ ಬಾಡಿ ವೆಯ್ಟ್ ನೀವು ನಡೆದಾಗ ಅಥವಾ ಕೂತ್ಕೊಂಡಾಗ ಬೀಳೋದು ಐದರ್ ನಿಮ್ಮ ಬ್ಯಾಕ್ ಮೇಲೆ ಜಾಸ್ತಿ ಬೀಳುತ್ತೆ, ಬ್ಯಾಕ್, ನೀ, ಹಿಪ್ ಆ್ಯಂಡ್ ಹೀಲ್ಸ್ ಈ 4 ಜಾಯಿಂಟ್ಸ್ ಮೇಲೆ ಜಾಸ್ತಿ ಬೀಳುತ್ತೆ. ಸೊ ನೀವು ಜಾಸ್ತಿ ಒಬೇಸ್ ಇದ್ದಾಗ ಒಬೆಸಿಟಿಯಿಂದ ಕೂಡ ನಿಮಗೆ ಜಾಯಿಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಕೂಡ ಆರ್ಥರೈಟಿಕ್ ಪೇಯ್ನ್ ಥರ ಬರೋದಕ್ಕೆ ಸಾಧ್ಯತೆ ಇದೆ. ಓಕೆ, ಕೆಲವೊಂದು ಸಮಸ್ಯೆಗಳು ಸಿಂಪ್ಟಮ್ಸ್ ಇಲ್ಲದೆ ಕೂಡ ಬರುತ್ತೆ. ಸಂಧಿವಾತ ಸಮಸ್ಯೆ ಕೂಡ ಈ ರೀತಿ ಬರೋದಕ್ಕೆ ಸಾಧ್ಯ ಇದೆಯಾ? ಆರ್ಥರೈಟಿಸ್ ನಿಮಗೆ ಆಟೋ ಇಮ್ಯೂನ್ ಆಗಿ ಕೂಡ ಬರ್ಬೋದು. ಆಟೋ ಇಮ್ಯೂನ್ ಅಂತ ಹೇಳಿದಾಗ ನಿಮ್ಮ ಓನ್ ಇಮ್ಯೂನ್ ಸಿಸ್ಟಮ್ನ ಸೆಲ್ಸ್, ಈಗ ಎಲ್ಲ ಬಾಡೀಸಲ್ಲೂ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಒಂದಿರುತ್ತೆ. ಇಮ್ಯೂನ್ ಸೆಲ್ಸ್ ಅನ್ನೋದು ನಿಮ್ಗೆ ಯಾವಾಗ ರೋಗ ಬರುತ್ತೆ ಆ ರೋಗದ ವಿರುದ್ಧ ಹೋರಾಡುತ್ತೆ. ಸೊ ಅದೇ ಇಮ್ಯೂನ್ ಸಿಸ್ಟಮ್ ನಿಮ್ಮ ಓನ್ ಬಾಡಿ ಸೆಲ್ಸ್ ಮೇಲೆ ಫೈಟ್ ಮಾಡಿದಾಗ ಅದಕ್ಕೆ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ದಾಗ ಆಟೋ ಇಮ್ಯೂನ್ ಆಗಿ ಬರೋ ಆರ್ಥರೈಟಿಸ್ಗೆ ಯೂಶ್ವಲಿ ಕಾರಣಗಳು ಇರಲ್ಲ. ಸೊ ಯಾಕೆ ಅಂತ ನೋಡಿದಾಗ ಇದಕ್ಕೆ ನಾವು ಆಟೋ ಇಮ್ಯೂನ್ ಆರ್ಥರೈಟಿಸ್ ಅಂತಲೇ ಕರೆಯೋದು. ಸೊ ಇದು ಇಮ್ಯುನಿಟಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದ್ರ ಸಂಬಂಧಪಟ್ಟು ಬರೋ ಪ್ರಾಬ್ಲಮ್ಮು. ಸೊ ಇಂಥ ಪ್ರಾಬ್ಲಮ್ಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ವಿತೌಟ್ ಸಿಂಪ್ಟಮ್ಸ್ ಕೂಡ ಬರೋದಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಸಂಧಿವಾತ ಸಮಸ್ಯೆ ಅಂತ ಹೇಳಿ ಸ್ಟಾರ್ಟಿಂಗ್ನಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ಅದಾದ್ರ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗತ್ತೆ? ಆರ್ಥರೈಟಿಸಲ್ಲಿ 3 ಸ್ಟೇಜಸ್ ಇರುತ್ತೆ, ಮೈಲ್ಡ್, ಮಾಡ್ರೇಟು ಮತ್ತು ಸಿವಿಯರ್. ಮೈಲ್ಡ್ ಅಂತ ಹೇಳಿದಾಗ ಈಗ ಫಸ್ಟ್ 2-3 ವೀಕ್ಸಲ್ಲಿ ಮೈಲ್ಡಾಗಿ ಶುರು ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಓಕೆ ಏನೋ ಮಂಡಿ ನೋವು ಆಗ್ತಾ ಇದೆ, ಒಂದು ಸ್ವಲ್ಪ ಏನೋ ಆಯಿಂಟ್ಮೆಂಟ್ಸ್ ಏನಾದರೂ ಹಚ್ಚೋದು, ಅವ್ರ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋದು. ಅವ್ರು ಜಾಸ್ತಿ ಜನ ಏನು ಮಾಡ್ತಾರೆ, ನಮ್ಮ ಏಜ್ ಜಾಸ್ತಿ ಆಯಿತು, ಕ್ಯಾಲ್ಶಿಯಂ ಏನಾದರೂ ಕಡಿಮೆ ಆಯಿತಾ ಅಂತ
ವಿತೌಟ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಅವ್ರೇನು ಮಾಡ್ತಾರೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಜಾಸ್ತಿ ಯೂಸ್ ಮಾಡೋದು ಕೂಡ ಒಳ್ಳೆಯದಲ್ಲ. ಯಾವುದಾದ್ರೂ ಆಗಲಿ ಟ್ಯಾಬ್ಲೆಟ್ಸ್ ಆರ್ ಮೆಡಿಕೇಶನ್ಸ್ ವಿತೌಟ್ ಮೆಡಿಕಲ್ ಕನ್ಸಲ್ಟಿಂಗ್ ಆರ್ ವಿತೌಟ್ ಡಾಕ್ಟರ್ ಸೂಪರ್ವಿಷನ್ ಯೂಸ್ ಮಾಡೋದು ಸರಿಯಲ್ಲ. ಸೊ ಈ ಥರ ಮೈಲ್ಡ್ ಪೇಯ್ನ್ ಬಂದಾಗ ನೆಗ್ಲೆಕ್ಟ್ ಮಾಡಿದಾಗ ಅದು ತುಂಬ ಸಿವಿಯರ್ ಆಗುತ್ತೆ. ತುಂಬ ಸಿವಿಯರ್ ಆದಾಗ ಆ ಜಾಯಿಂಟಲ್ಲಿ ಮೂಮೆಂಟ್ ಕಡಿಮೆ ಮಾಡೋದು, ಆರ್ ಜಾಯಿಂಟ್ ಮೂವ್ ಮಾಡಿದಾಗ ಸೌಂಡ್ ಬರೋದು, ಆರ್ ತುಂಬ ವರ್ಸ್ ಕೇಸಸಲ್ಲಿ ಫುಲ್ ಡಿಫಾರ್ಮಿಟಿ ಆಗಿಬಿಡೋದು. ಅಂದರೆ ಈಗ ಸ್ಮಾಲ್ ಜಾಯಿಂಟ್ಸ್ ಆದರೂ ಆಗಲಿ, ಕೈಯಿನ ಜಾಯಿಂಟ್ಸ್ ಆದರೂ ಆಗಲಿ, ರಿಸ್ಟ್ ಜಾಯಿಂಟ್ ಎಲ್ಲ ಜಾಯಿಂಟ್ಸ್ನ ಎಫೆಕ್ಟ್ ಮಾಡ್ಬೋದು. ಆರ್ಥ್ರೈಟಿಸ್ ಅಂತ ಹೇಳಿದಾಗ ಮೋನೋ ಜಾಯಿಂಟ್ ಅಂದರೆ ಸಿಂಗಲ್ ಜಾಯಿಂಟ್ ಎಫೆಕ್ಟ್ ಮಾಡ್ಬೋದು, ಆರ್ ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಮಲ್ಟಿಪಲ್ ಜಾಯಿಂಟ್ಸ್ನ ಒಂದೇ ಸತಿ ಎಫೆಕ್ಟ್ ಮಾಡ್ಬೋದು. ಸೊ ಈ ಥರ ಬಂದಾಗ ಮೈಲ್ಡ್ ಪೇಯ್ನ್ ಬಂದಾಗ ನೆಗ್ಲೆಕ್ಟ್ ಮಾಡಿದಾಗ ಸಿವಿಯರ್ ಆಗಿ ಡಿಫಾರ್ಮಿಟೀಸ್ ಕೂಡ ಆಗಿ, ಲೈಕ್ ಹ್ಯಾಂಡ್ ಫಿಂಗರ್ಸಲ್ಲಿ ತುಂಬ ಡಿಫಾರ್ಮಿಟಿ ಆಗಿ ಏನಾದರೂ ಹಿಡ್ಕೊಳ್ಳೋದು ಕಷ್ಟಪಟ್ಟಿರೋ ಪೇಷಂಟ್ಸ್ನ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಈ ಡಿಸೀಸ್ನ ಜಾಸ್ತಿ ನೆಗ್ಲೆಕ್ಟೆಡ್ ಡಿಸೀಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಲೈಕ್ ಸಮ್ ಆಫ್ ದ ಪ್ರಿಕಾಷನ್ಸ್, ಲೈಕ್ ಜಾಸ್ತಿ ಪೇಯ್ನ್ ಆದಾಗ ಆ ಮೂಮೆಂಟ್ ರಿಸ್ಟ್ರಿಕ್ಟ್ ಮಾಡಿಕೊಂಡು ನಿಮ್ಗಾಗಿ ನೀವು ರೆಸ್ಟ್ ತೊಗೊಂಡು ಸ್ವಲ್ಪ ಹಾಟ್ ವಾಟರ್ ಬ್ಯಾಗ್ ಎಲ್ಲ ಫರ್ಮೆಂಟೇಷನ್ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಮೈಲ್ಡ್ ಸ್ಟೇಜಲ್ಲಿ ಅದು ಮಾಡಿದ್ಮೇಲೆ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋಕ್ಕಿಂತನೂ ಫಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗಿ ಯಾಕೆ ಬರ್ತಾ ಇದೆ ಏನು, ಬಿಕಾಸ್ ಮುಂಚೆ ನಾನು ಹೇಳ್ದಂಗೆ ಪಾಸ್ಟ್ ಹಿಸ್ಟ್ರಿಯಲ್ಲಿ ಇಂಜುರೀಸ್ ಆರ್ ಆಕ್ಸಿಡೆಂಟ್ಸ್ ಆದಾಗ ಕೂಡ ಏನಾಗುತ್ತೆ, ಆಕ್ಸಿಡೆಂಟ್ ಆದಾಗ ಒಂದು ಸ್ವಲ್ಪ ನೋವಾಗುತ್ತೆ, ಆವಾಗ ಪೇನ್ ಕಿಲ್ಲರ್ಸ್ ಆರ್ ಏನೋ ಒಂದು ತೊಗೊಂಡು ಪೇನ್ ರಿಲೀಫ್ ಆಯಿತು ಅಂತ ಬಿಟ್ಬಿಡ್ತಾರೆ. ಸೊ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯಿತು, ಫ್ರ್ಯಾಕ್ಚರ್ ಆಯಿತು, ಸೊ ಎರಡು ಬೋನಲ್ಲಿರೋ ಕಂಟಿನ್ಯೂಟಿ ಅನ್ನೋದು ನಿಮಗೆ ಹೋಗಿಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಎರಡು ಬೋನ್ಸ್ನ ಜಾಯಿಂಟ್ ಮಾಡೋಕ್ಕೆ POP ಹಾಕ್ತಾರೆ, ಅವ್ರು ಬೇರೆ ಏನಾದರೂ ಮಾಡ್ತಾರೆ. ಸೊ ಪೋಸ್ಟ್ ಟ್ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಾನು ಹೇಳ್ತೀವಿ. ಆಫ್ಟರ್ ಅ ಟ್ರೋಮಾ, ಒಂದು ಆಕ್ಸಿಡೆಂಟ್ ಆದಮೇಲೆ ಕೂಡ ನಿಮಗೆ ಆರ್ಥ್ರೈಟಿಸ್ ಥರ ಶುರು ಆಗೋದು, ಅವ್ರ ಕೈಕಾಲು ಸ್ಟಿಫ್ ಆಗೋದು ಕೂಡ ಒಂದು ಇಂಥ ಕೇಸಸ್ನ ಕೂಡ ನಾವು ಕ್ಲಿನಿಕಲ್ಲಿ ನೋಡಿದ್ದೀವಿ. ಸೊ ಯಾವ್ದಕ್ಕೆ ಬರ್ತಾ ಇದೆ ಅಂತ ಆ ಕಾರಣನ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಸೊ ಅದು ಕಂಡು ಹಿಡಿದ ಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಉಪಯೋಗವಾಗುತ್ತೆ. ಓಕೆ, ಸೊ ಇವಾಗ ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆದಾಗ ಕೆಲವೊಂದು ಇಂಜುರಿಗಳಾಗಿರುತ್ತೆ. ಸೊ ಲೇಟರ್ ಆನ್ ಡೆವಲಪ್ ಆಗಿ ಇನ್ನೇನಾದರೂ ಈ ಸಂಧಿವಾತ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತಾ? ಎಸ್, ಖಂಡಿತ ಇರುತ್ತೆ. ನಾನು ಮುಂಚೆ ಹೇಳ್ದಂಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಏನೋ ಒಂದು ಇಂಜುರಿ ಆಗಿರುತ್ತೆ, ಅವ್ರ ಫಾಲ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆವಾಗ ಸ್ವಲ್ಪ ಪೇಯ್ನ್ ಇದೆ, ಮೂವ್ಮೆಂಟ್ ಕಡಿಮೆ ಆಗಿದೆ ಅಂತಂದಾಗ ಏನು ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋದು, ಅವ್ರ POP ಹಾಕಿ ಒಂದು ಸ್ವಲ್ಪ 1 ವೀಕ್ ಆರ್ 1.5 ವೀಕ್ ಡಿಪೆಂಡಿಂಗ್ ಆನ್ ದಿ ಇಂಜುರಿ ರೆಸ್ಟ್ ತೊಗೊಳ್ಳೋದು. ಆಮೇಲೆ ಅದು ಯುನೈಟ್ ಆಗಬೇಕು. ಬೋನ್ ಯೂನಿಯನ್ ಸರಿಯಾಗಿ ಆಗಿಲ್ಲ, ಹೇರ್ಲೈನ್ ಫ್ರ್ಯಾಕ್ಚರ್ಸ್ ಆಗಿತ್ತು, ಆ ಬೋನ್ POP ಹಾಕಿದ್ಮೇಲೆ ಕೂಡ ಕರೆಕ್ಟಾಗಿ ಹೀಲಿಂಗ್ ಆಗಿಲ್ಲ ಅಂತಂದಾಗ ಸೊ ಸ್ಲೋ ಆಗಿ ಪೇಯ್ನ್ ಸ್ಟಿಫ್ನೆಸ್ ಆಗಿ ಟರ್ನ್ ಆಗಿ ಆ ಯಾವ ಕೈಗೆ ಅವ್ರ ಯಾವ ಕಾಲಿಗೆ ನಿಮಗೆ ಇಂಜುರಿ ಆಗಿದೆ ಆ ಕೈ ಮೂಮೆಂಟ್ ಸರಿಯಾಗಿ ಆಗಲ್ಲ, ಅವ್ರು ಲಿಫ್ಟ್ ಮಾಡೋಕ್ಕಾಗಲ್ಲ, ತುಂಬ ಸ್ಟಿಫ್ ಅನಿಸುತ್ತೆ, ಯಾವುದು ಹಿಡ್ಕೊಳ್ಳೋಕ್ಕಾಗಲ್ಲ. ಇಂಥ ಪ್ರಾಬ್ಲಮ್ಸ್ನ ಕೂಡ ನಾವು ನೋಡಿದ್ದೀವಿ. ಜಾಸ್ತಿ ಸ್ಪೋರ್ಟ್ಸ್ ಇಂಜುರಿನೇ ಅಲ್ಲ, ಯಾವುದೇ ಥರದ ಇಂಜುರಿ ಆದರೂ ಆಗಲಿ, ಸೊ ನೀವು ನೆಗ್ಲೆಕ್ಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯತೆ ಇದೆ. ಓಕೆ, ಈ ಜಿಮ್ ಆಗಿರ್ಬೋದು, ಎಕ್ಸಸೈಸ್, ವರ್ಕೌಟ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಓವರ್ ಆಗಿ ಮಾಡೋದ್ರಿಂದ ಕೂಡ ಏನಾದರೂ ಸಂಧಿವಾತ ಸಮಸ್ಯೆ ಕಾಡಬಹುದಾ ಅವರಲ್ಲಿ? ಓವರ್ ಎಕ್ಸಸೈಸ್ ಮಾಡಿದಾಗ ಕ್ರಾನಿಕ್ ಪೇಯ್ನ್ಗಿಂತ ಕೂಡ ನಾನು ಮುಂಚೆ ಹೇಳ್ದಂಗೆ ಅಕ್ಯೂಟ್ ಪೇಯ್ನ್ ಬರೋದಕ್ಕೆ, ಮೆಕ್ಯಾನಿಕಲ್ ಪೇಯ್ನ್ ಬರೋದಕ್ಕೆ ಸಾಧ್ಯತೆ ಇದೆ. ಅಂದರೆ ನೀವು ಈಗ ಒಂದು ದಿನದಲ್ಲಿ ಒಂದು 4-5 ಗಂಟೆ ಕಂಟಿನ್ಯೂಯಸ್ ಅದೇ ಥರ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಾಡಿ ಮೇಲೆ ಆರ್ ನಿಮ್ಮ ಜಾಯಿಂಟ್ಸ್ ಮೇಲೆ ಸ್ಟ್ರೈನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಯಾವಾಗ ಬೋನ್ಸಲ್ಲಿ ಸ್ಟ್ರೈನ್ ಜಾಸ್ತಿ ಆಗುತ್ತೋ ಆವಾಗ ನಿಮಗೆ ಮೈಲ್ಡಾಗಿ ಪೇಯ್ನ್ ಶುರು ಆಗೋದು, ಆರ್ ಸ್ವೆಲ್ಲಿಂಗ್ ಥರ ಅನಿಸೋದು, ಆರ್ ಕೈಕಾಲು ಹಿಡ್ಕೊಂಡಿರೋ ಥರ ಅನಿಸೋದು,
ಕೈ ಹಿಡ್ದಂಗೆ ಅನಿಸ್ತಾ ಇದೆ, ನಮಗೆ ಎತ್ತಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ಟಯರ್ಡ್ ಥರ ಅನಿಸ್ತಾ ಇದೆ ಅಂತಲೂ ಹೇಳ್ತಾರೆ. ಸೊ ಆಥ್ಲೆಟಿಕ್ ಸಿಮ್ಟಮ್ಸ್ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಸಿಮ್ಟಮ್ಸ್ ಲೈಕ್ ಟಯರ್ಡ್ನೆಸ್ ಥರ ಅನಿಸೋದು ಆ್ಯಂಡ್ ಸ್ಲೀಪ್, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಬಾಡಿ ಫುಲ್ ಟಯರ್ಡ್ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ನೋವಿಂದ. ಸೊ ಇವೆಲ್ಲನೂ ಅದರ್ ಕಾನ್ಸ್ಟಿಟ್ಯೂಷನಲ್ ಸಿಮ್ಟಮ್ಸ್ ಆಫ್ ದ ಡಿಸೀಸ್ ಅಂತಲೂ ಹೇಳ್ಬೋದು. ಓಕೆ, ಸಾಕಷ್ಟು ಸಮಸ್ಯೆ ಕಾಡೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಕೂಡ ಒಂದು ರೀತಿ ಕಾರಣ ಆಗತ್ತೆ. ಸೊ ಈ ಸಂಧಿವಾತ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಫಾಲೋ ಮಾಡಬೇಕಾಗಿರೋ ಲೈಫ್ ಸ್ಟೈಲ್ ಹೇಗಿರಬೇಕು, ಜೊತೆಗೆ ನಮ್ಮ ಆಹಾರದ ಕ್ರಮ ಈ ರೀತಿ ಇದ್ರೆ ಗುಡ್ ಅಂತ ಹೇಳ್ಬೋದು. ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಆಥ್ರೈಟಿಸ್ ಇದೆ ಅಂತಂದಾಗ ಜಾಸ್ತಿ ನೀವು ಪ್ರೋಟೀನ್ ತಗೊಳ್ಳೋದು ಕಡಿಮೆ ಮಾಡೋದು ಒಳ್ಳೆಯದು. ಅಂದರೆ ರಾಜ್ಮಾ ಆರ್ ಸೋಯಾ, ಅಂದರೆ ಹಿಸ್ಟ್ರಿ ಇದೆ ನಿಮಗೆ ಅಂತಂದರೆ ಜಾಸ್ತಿ ಪ್ರೋಟೀನ್ ತಗೊಳ್ಳೋದ್ರಿಂದ ಗೌಟ್ ಅಂತ ಸಮಸ್ಯೆ ಒಂದು ಉಂಟಾಗುತ್ತೆ. ಸೊ ಗೌಟಿನ ಸಮಸ್ಯೆ ಉಂಟಾದಾಗ ಕೂಡ ಇದೇ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಿಸ್ಟ್ರಿ ಇದ್ದಾಗ ಕೆಲವೊಂದು ಫುಡ್ಸ್ ಲೈಕ್ ಜಾಸ್ತಿ ಯಾವುದೇ ಪದಾರ್ಥ ಆದರೂ ಆಗಲಿ ಜಾಸ್ತಿ ಪ್ರಮಾಣದಲ್ಲಿ ತಗೋಬಾರ್ದು. ಲೈಕ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ತಗೊಳ್ಳೋದಾದರೂ ಆಗಲಿ ಈ ಥರ ತುಂಬ ಜಾಸ್ತಿನೂ ತಗೋಬಾರ್ದು. ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಬಾಡಿಗೆ ಬೇಕು ಒಂದು ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು. ಈಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಆರ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾದ್ಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಿಂತನೂ ಫಸ್ಟ್ ನ್ಯಾಚುರಲ್ ಆಗಿ ಥ್ರೂ ಫುಡ್ಸ್ ನೀವು ಕ್ಯಾಲ್ಶಿಯಂನ ಬಾಡಿ ಒಳಗೆ ಹೋಗೋಕ್ಕೆ ಬಿಡಬೇಕು. ನಿಮ್ಮ ಬಾಡಿ ಒಳಗೆ ನ್ಯಾಚುರಲ್ ಆಗಿ ಥ್ರೂ ಫುಡ್ ನೀವು ಆ ಯಾವ ವಿಟಮಿನ್ ಡೆಫಿಷಿಯನ್ಸಿ ಇದೆ ಆ ವಿಟಮಿನ್ನ ಕಳಿಸಿದ್ದಾಗ ನ್ಯಾಚುರಲಿ ತುಂಬ ಚೆನ್ನಾಗಿ ಅದು ಅಬ್ಸಾರ್ಪ್ಷನ್ ಆಗುತ್ತೆ. ನ್ಯಾಚುರಲಿ ನಾವು ತೊಗೊಂಡ್ರೂ ಕೂಡ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಫುಡ್ ತಿಂದರೂ ಕೂಡ ನಮಗೆ ಕ್ಯಾಲ್ಶಿಯಂ ಲೆವೆಲ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತಂದಾಗ ಸೆಕೆಂಡ್ ಆಪ್ಷನ್ ಬಂದು ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಆರ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ನ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಫಸ್ಟ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ ಅಂತಂದಾಗ ಈಗ ನೀವು ರಾಗಿ ತಿನ್ಬೋದು ಆರ್ ಮಿಲ್ಕ್ ಜಾಸ್ತಿ, ಮೊಟ್ಟೆ ತಿನ್ನೋರು ಒಂದು ಬಾಯ್ಲ್ಡ್ ಎಗ್, ಮಿಲ್ಕ್, ರಾಗಿ ಇಂಥ ಫುಡ್ಸ್ ಎಲ್ಲ ತಿನ್ಬೋದು. ಇವೆಲ್ಲ ತುಂಬ ಕ್ಯಾಲ್ಶಿಯಂ ರಿಚ್ ಸೋರ್ಸಸ್ ಆಫ್ ಫುಡ್ಸ್ ಅಂತ ಹೇಳ್ಬೋದು. ಸೊ ಇಂಥ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ನೀವು ತಿಂದಾಗ ಆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿನ ನೀವು ಕಡಿಮೆ ಮಾಡೋದಕ್ಕೆ ಸಾಧ್ಯ. ಒಂದು ಸತಿ ಕ್ಯಾಲ್ಶಿಯಂ ಬಾಡಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಜೊತೆಗೆ ಜಾಸ್ತಿ ಓಡಾಟ ಮಾಡೋದು, ಅಂದರೆ ಜಾಸ್ತಿ ಫ್ಲೋರ್ಸ್ನ ಕ್ಲೈಂಬ್ ಮಾಡೋದು, ಒಂದೇ ಸತಿ ಒಂದು 4-5 ಫ್ಲೋರ್ನ ಒಂದು 4-5 ಸತಿ ಮೇಲೆ ಕೆಳಗಡೆ ಎತ್ಕೊಳ್ಳೋದು, ಸ್ಪೆಷಲಿ ವೆನ್ ಯು ಆರ್ ಒಬೇಸ್. ಸ್ವಲ್ಪ ಒಬೇಸ್ ಇದ್ದಾಗ ಜಾಸ್ತಿ ಪ್ರೆಷರ್ ನಿಮಗೆ ಹಿಂಡಿ ಮೇಲೆ ಬೀಳ್ತಾ ಇದೆ ಅವ್ರ ಮಂಡಿ ಮೇಲೆ ಬೀಳ್ತಾ ಇದೆ ಅಂತಂದಾಗ ಫಸ್ಟ್ ವೆಯ್ಟ್ ಲಾಸ್ ಆಗಬೇಕು. ಅಂದರೆ ನಿಮ್ಮ ವೆಯ್ಟ್ಗೆ ನಿಮ್ಮ ಹೈಟ್ಗೆ ನೀವು ಎಷ್ಟಿದ್ದೀರಾ ವೆಯ್ಟು ಅದನ್ನು ನೋಡ್ಕೋಬೇಕಾಗಿ ಬರುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡಿ ಲ್ಯಾಕ್ ಆಫ್ ಎಕ್ಸಸೈಸ್ ಕೂಡ ಇರುತ್ತೆ. ಈಗಿನ ಅರ್ಬನೈಸೇಷನ್, ಈಗಿನ ವರ್ಕ್ ಫ್ರಮ್ ಹೋಮ್ ಆದಮೇಲೆ ಒಂದು ಸರ್ತಿ ಕೂತ್ಕೊಂಡ್ಬಿಟ್ರೆ ನಾವು ಒಂದು 6-7 ಅವರ್ಸ್ ತನಕ ಹೇಳೋದಿಲ್ಲ. ಸೊ ಅದನ್ನು ತುಂಬ ಒಂದು ಮೂಮೆಂಟ್ ಅಂತ ಒಂದು ಮಾಡಲ್ಲ. ಸೊ ಯಾವಾಗ ಆ ಮೂಮೆಂಟ್ ಮಾಡಲ್ಲ, ಯೂಶ್ವಲಿ ವಿಂಟರ್ ಸೀಸನಲ್ಲಿ ವಿತೌಟ್ ಮೂಮೆಂಟ್ ತುಂಬ ಜಾಸ್ತಿ ಟೈಮ್ ಒಂದೇ ಕಡೆ ಕೂತ್ಕೊಂಡಿದ್ದೀವಿ ಅಂತಂದರೆ ಮಸಿಲ್ಸ್ ಹಿಡ್ಕೊಂಡ್ಬಿಡುತ್ತೆ, ಒಂಥರ ಕಾಂಟ್ರಾಕ್ಟ್ ಆಗಿಬಿಡುತ್ತೆ. ಮಸಿಲ್ ಕಾಂಟ್ರಾಕ್ಷನಿಂದ ಕೂಡ ಸಡನ್ನಾಗಿ ನೀವು ಸಿಟ್ಟಿಂಗ್ ಪೋಸ್ಚರಿಂದ ಎದ್ದು ಮೂವ್ ಆಗೋಕ್ಕೆ ಟ್ರೈ ಮಾಡಿದಾಗ ಒಂಥರ ಹಿಡ್ಕೊಂಡಿದ್ದ ಕಾಂಟ್ರಾಕ್ಷನ್ ಥರ ಆಗುತ್ತೆ. ಸೊ ನಿಮ್ಮ ಜಾಯಿಂಟ್ಸ್ಗೆ ಒಂದು ಸ್ವಲ್ಪ ಮೂಮೆಂಟ್ ಬೇಕು. ಸೊ ಟೇಕ್ ಅ ಬ್ರೇಕ್. ನೀವು 2 hours ಕೆಲಸ ಆದಮೇಲೆ ಸ್ವಲ್ಪ ಎದ್ದುಬಿಟ್ಟು ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಥರ ಮಾಡಿಕೊಂಡು ಆಮೇಲೆ ಬೇಕಾದರೆ ಮತ್ತೆ ಕೆಲಸ ಮಾಡಿಕೊಳ್ಳಿ. ಆ್ಯಂಡ್ ನಿಮ್ಮ ಫುಡ್ ಹೇಗಿದೆ, ನೀವು ತಿನ್ನೋ ಫುಡ್ಡಲ್ಲಿ ಬ್ಯಾಲೆನ್ಸ್ ಡಯಟ್ ಹೋಗ್ತಾ ಇದೆಯಾ, ಬ್ಯಾಲೆನ್ಸ್ ಡಯಟ್ ಎಲ್ಲ ನ್ಯೂಟ್ರಿಷನ್ಸ್ನ ನೀವು ತಿಂತಾ ಇದ್ದೀರಾ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಅವರು ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ. ಸಡನ್ ಆಗಿ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದಾ? ಇಲ್ಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ಬಹುದಾ ಅವರು? ಖಂಡಿತ ತೊಗೋಬೋದು. ಬೇರೆ ಕಡೆ ಯೂಶ್ವಲಿ ಹೋಮಿಯೋಪತಿಗೆ ಬರೋ ಪೇಷಂಟ್ಸ್ ಲೈಕ್ ಆಥ್ರೈಟಿಸ್ ಪೇಷಂಟ್ಸ್ ಫಸ್ಟ್ ಎಲ್ಲ ಬೇರೆ ಕಡೆ ಮೆಡಿಸಿನ್ಸ್ ತೊಗೊಂಡು, ಲೈಕ್ ಮುಂಚೆ ಅವ್ರ ಕಾಲರ್ ಹೇಳ್ತಿದ್ರು, ಮುಂಚೆ ಔಷಧಿ ಕೊಟ್ಟಿದ್ರು, ನಮಗೆ ವಾಸಿ ಆಗಿಲ್ಲ ಅಂತ. ಸೊ ಫಸ್ಟ್ ಅಲೋಪತಿಕ್ ಮೆಡಿಸಿನ್ ತೊಗೊಂಡು ಆಮೇಲೆ ನಮ್ಗೆ ಕಡಿಮೆ ಆಗ್ತಾ ಇಲ್ಲ ಅಂತ ಪೇಷಂಟ್ ಬಂದಾಗ ಎಷ್ಟು ವರ್ಷದಿಂದ ಅವರು ಮೆಡಿಸಿನ್ಸ್ ತೊಗೋತಾ ಇದ್ದಾರೆ, ಹಿಂದ್ಗಡೆ ಏನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಏನೇನು ಮಾಡಿಸಿದ್ದಾರೆ ಇದನ್ನೆಲ್ಲ ನೋಡಿಬಿಟ್ಟು ಅವ್ರ ಬಾಡಿಗೆ ಏನು ಸೆಟ್ ಆಗುತ್ತೆ, ಅವ್ರ ಹಿಸ್ಟ್ರಿ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಯಾವ್ದು ಸಂಬಂಧಪಟ್ಟೆ ಅವ್ರಿಗೆ ಬರ್ತಾ ಇದೆ, ಇದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಕರೆಕ್ಟಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಶುರು ಮಾಡಿದಾಗ ಖಂಡಿತವಾಗ್ಲೂ ಗ್ರ್ಯಾಜುವಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡಬೇಕು
ಮಾಡಬೇಕು, ಎಕ್ಸಸೈಸಸ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಏನು ಮಾಡಬೇಕು, ನೆಕ್ ಎಕ್ಸಸೈಸಸ್ ಆಗಿರ್ಬೋದು ಅವ್ರ ಕೈಕಾಲಿಂದ ಎಕ್ಸಸೈಸಸ್ ಆಗಿರ್ಬೋದು, ಯಾವ ಎಕ್ಸಸೈಸ್ ಮಾಡಬೇಕು, ಎಂಥ ಫುಡ್ ತಿನ್ನಬೇಕು, ಇವೆಲ್ಲ ಅಡ್ವೈಸಸ್ ಕೂಡ ನಾವು ಕೊಡ್ತೀವಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಕರೆಕ್ಟಾಗಿ ನೀವು ಮೆಡಿಕೇಶನ್ ತೊಗೊಂಡ್ರೆ ಖಂಡಿತ ನಿಮ್ಗೆ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಓಕೆ, ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಹೋಮಿಯೋ ಕೇರ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬಂದಿರ್ತಾರೆ. ಲೇಟರ್ ಆನ್ ಅದು ಮತ್ತೆ ಕಾಡಬಹುದಾ ಅಥವಾ ರಿಅಕರೆನ್ಸ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಥವಾ ಇಲ್ಲ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗ್ಬೋದಾ? ಸಿ ಡಿಪೆಂಡ್ಸ್. ಅದನ್ನೇ ನಾನು ಹೇಳಿದ್ದು ನಿಮಗೆ, ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈಗ ಮೆಡಿಕೇಶನ್ಸ್ ನಾವು ಕೊಟ್ಟಾದ್ಮೇಲೆ ಸ್ವಲ್ಪ ಅಡ್ವೈಸಸ್ ಕೊಡ್ತೀವಿ, ಎಕ್ಸಸೈಸಸ್ ದಿನ ಮಾಡಿರಿ, ಅವ್ರ ನಿಮ್ಮ ಡಯಟ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ. ಸೊ ಕ್ಯಾಲ್ಶಿಯಮ್ ಎಷ್ಟಿದೆ, ವಿಟಮಿನ್ ಡಿ ಎಷ್ಟಿದೆ, ಅವ್ರ ಮಿಕ್ಕಿದ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸಿ ಏನಿದೆ, ನೀವು ಒಬೇಸ್ ಇದ್ದರೆ ವೆಯ್ಟ್ ನೀವು ಎಷ್ಟು ಕಡಿಮೆ ಆಗಿದ್ದೀರಾ, ಬಿಕಾಸ್ ನೀವು ಮೆಡಿಕೇಶನ್ಸ್ ತೊಗೋತಾ ಇದ್ದೀರಾ, ಅದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ, ಬಟ್ ಮತ್ತೆ ನೀವು ಒಂದು 10 kg ವೆಯ್ಟ್ ಪುಟ್ ಆನ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಪ್ರೆಷರ್ ಆನ್ ದಿ ಜಾಯಿಂಟ್. ಸೊ ವೆಯ್ಟ್ ಅನ್ನೋದು ಕಂಟ್ರೋಲಲ್ಲಿ ಇರಬೇಕು, ಜೊತೆಗೆ ಕ್ಯಾಲ್ಶಿಯಮ್ ಕರೆಕ್ಟಾಗಿ ಇರಬೇಕು. ಆ್ಯಂಡ್ ಬೋನ್ಸ್ನ ಇಂಜುರಿ ಏನಾದರೂ ಮೈನರ್ ಇಂಜುರೀಸ್ ಆದಾಗ ಇಮಿಡಿಯೇಟ್ ಕೇರ್ ತೊಗೋಬೇಕು. ಇದನ್ನೆಲ್ಲ ಮಾಡಿದ್ರೆ ರಿಕರೆನ್ಸ್ ರೇಟ್ನ ನಾವು ಕಡಿಮೆ ಮಾಡ್ಬೋದು. ಓಕೆ, ಫೈನಲಿ ನಮ್ಮ ವೀಕ್ಷಕರಿಗೆ ಸಂಧಿವಾತ ಸಮಸ್ಯೆಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂಧಿವಾತ ಸಮಸ್ಯೆ ಅಂತ ಹೇಳಿದ್ರೆ ಇದು ದಿಸ್ ಡಿಸೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಇದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ದಾಗ ಕೂಡ ನೀವು ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ, ಆ್ಯಂಡ್ ಅಕಾರ್ಡಿಂಗ್ ಟು ದಿ ಜೆಂಡರ್, ಲೈಕ್ ನಾನು ಹೇಳ್ದಂಗೆ ಫೀಮೇಲ್ಸಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳಿದಾಗ, ಫೀಮೇಲ್ಸಲ್ಲಿ ಮೆನೋಪಾಸ್ ಶುರು ಆಗ್ತಾ ಇದೆ ಅಂತಂದರೆ ಒಂದು ಸತಿ ಕ್ಯಾಲ್ಶಿಯಮ್ ಲೆವೆಲ್ಸ್ ಎಷ್ಟಿದೆ ಆ್ಯಂಡ್ ವಿಟಮಿನ್ ಡಿ ಎಷ್ಟಿದೆ ಅಂತ ಒಂದು ಸತಿ ಮಾಡಿಸ್ಕೊಂಡು ಯಾವ್ದು ಕಡಿಮೆ ಆಗಿದೆ ಅದರದ್ದು ರಿಲೇಟೆಡ್ ಆಗಿ ಟ್ರೀಟ್ಮೆಂಟ್ ಆರ್ ಸಪ್ಲಿಮೆಂಟ್ಸ್ ಆರ್ ಥ್ರೂ ಫುಡ್, ಈ ಥರ ಯಾವ್ದು ಮಾಡಿದ್ರೆ ನಿಮ್ಮ ಬಾಡಿಗೆ ಒಳ್ಳೆಯದಾಗುತ್ತೆ ಅಂತ ನೋಡಿಕೊಂಡು ಅದರ ಪ್ರಕಾರ ನೀವು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಜೊತೆಗೆ ಇನ್ವೆಸ್ಟಿಗೇಷನ್ಸ್ ಅಂತ ಬಂದಾಗ, ಇದಕ್ಕೆ ಒಂದು ಪೇಷಂಟ್ ಆರ್ಥರೈಟಿಸ್ ಅಂತ ಬಂದಾಗ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಲೈಕ್ ನಾನು ಮುಂಚೆ ಕೇಳ್ದಂಗೆ ಲೈಕ್ ಎಕ್ಸಸೈಸ್ ಮಾಡಬೇಕು, ಎಸ್, ಬಟ್ ಯಾವ ಸ್ಟೇಜಲ್ಲಿ ಡಿಸೀಸ್ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ಒಂದು ಎಕ್ಸ್ರೇ ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ 2 ಬೋನ್ಸ್ ಮಧ್ಯದಲ್ಲಿ ಸ್ಪೇಸ್ ಎಷ್ಟಿದೆ, ಸ್ಪೇಸ್ ಕಡಿಮೆ ಆಯಿತಾ, ಆಸ್ಟಿಯೋಆರ್ಥರೈಟಿಸಲ್ಲಿ ಆಸ್ಟಿಯೋಫೈಟ್ ಫಾರ್ಮೇಷನ್ ಅಂತ ನ್ಯೂ ಬೋನ್ ಗ್ರೋತ್ಸ್ ಥರ ಬರುತ್ತೆ, ಸೊ ಆ ಬೋನ್ ಗ್ರೋತ್ಸ್ ಏನಾದರೂ ಇದೆಯಾ ಅಂತ ಇವೆಲ್ಲ ನೋಡೋಕ್ಕೆ ಒಂದು ಎಕ್ಸ್ರೇ ಅಂತ ಮಾಡಿಸ್ಬೇಕಾಗಿ ಬರುತ್ತೆ. ಆಮೇಲೆ ಬ್ಲಡ್ ಟೆಸ್ಟಿಗೆ ಬಂದು ನೀವು ESR ಮತ್ತು CBC ಆ್ಯಂಡ್ CRP ಅಂತ ಒಂದು ಮಾಡಿಸ್ತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಈ ಟೆಸ್ಟಲ್ಲಿ ನಿಮಗೆ ಗೊತ್ತಾಗೋದು ಎನಿ ಇನ್ಫ್ಲಮೇಟ್ರಿ ಚೇಂಜಸ್, ಇನ್ಫ್ಲಮೇಷನ್ ಯಾವ ಸ್ಟೇಜಲ್ಲಿದೆ, ಎಷ್ಟು ಮಟ್ಟಕ್ಕೆ ಇನ್ಫ್ಲಮೇಷನ್ ಆಗಿದೆ, ಸೊ ಎಷ್ಟು ಎಫೆಕ್ಟ್ ಆಗಿದೆ ಬಾಡಿ ಅಂತಲೂ ನಾವು CRPC ಮಾಡಿಸಿದಾಗ ಗೊತ್ತಾಗುತ್ತೆ. ಸೊ ESR ಮಾಡಿಸಿದಾಗ ಎನಿ ಇನ್ಫೆಕ್ಷನ್, ನಿಮ್ಮ ಬಾಡಿಯಲ್ಲಿ ಯಾವುದೇ ಇನ್ಫೆಕ್ಷನ್ ಇದ್ದರೂ ಕೂಡ, ಈಗ ನಿಮಗೆ ಜ್ವರ ಇದ್ದರೂ ಅವ್ರು ಯಾವುದೇ ಇನ್ಫೆಕ್ಷನ್ ಆದರೂ ಕೂಡ ESR ಖಂಡಿತ ನಿಮಗೆ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇದೆಯಾ, ESR ಜಾಸ್ತಿ ಇದ್ದರೆ ಎಷ್ಟು ಜಾಸ್ತಿ ಇದೆ ಅಂತಲೂ ನೋಡಬೇಕಾಗಿ ಬರುತ್ತೆ. ಅದಕ್ಕೆ ನಾವು ESR CRP ಇವೆಲ್ಲ ಅದರ್ ಟೆಸ್ಟ್ ಎಲ್ಲ ಮಾಡಿಸಿ ಎಕ್ಸ್ರೇ ಇವೆಲ್ಲ ನೋಡಿಬಿಟ್ಟು ಆಮೇಲೆ ಡಯಾಗ್ನೋಸ್ ಮಾಡಿ ಯಾವ ಸ್ಟೇಜಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಔಷಧಿನ ಶುರು ಮಾಡ್ತೀವಿ. ಓಕೆ, ಕೊನೆಯದಾಗಿ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒನ್ ಆಫ್ ದ ಮೇನ್ ಕಾಸ್ ಅಂತ ಹೇಳ್ತಾ ಇದ್ರಿ, ಆ ಕುರಿತು ಹೇಳೋದಾದರೆ? ಜೆನೆಟಿಕಲ್ ಅಂತ ಹೇಳಿದಾಗ, ಈಗ ಆರ್ಥರೈಟಿಸ್ ಅಂತ ಹೇಳಿದಾಗ ಅದು ಥ್ರೂ ಜೀನ್ಸ್ ಬರೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಜೀನ್ಸ್ ಜೊತೆಗೆ ಅಂತಂದರೆ ಜೆನೆಟಿಕ್ಕಾಗಿ ನಿಮ್ಗೆ ಆ ಟೆಂಡೆನ್ಸಿ ಇದೆ, ಪ್ಲಸ್ ನಿಮ್ಮ ಬಾಡಿಯಲ್ಲಿ ರಿಕರೆಂಟಾಗಿ ಇಂಜುರೀಸ್ ಆಗ್ತಾ ಇದೆ, ಆರ್ ನಿಮಗೆ ಡಯಟಲ್ಲಿ ಕ್ಯಾಲ್ಶಿಯಮ್ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಇವೆಲ್ಲ ಫ್ಯಾಕ್ಟರ್ಸು ಸೇರಿ ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದ್ದಾಗ ನೀವು ನಿಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೋತಾ ಇದ್ದೀರಾ, ಆ್ಯಂಡ್ ನೀವು ಎಷ್ಟು ಎಕ್ಸಸೈಸಸ್ ಮಾಡ್ತಾ ಇದ್ದೀರಾ, ಎಷ್ಟು ಯೋಗ ಮಾಡ್ತಾ ಇದ್ದೀರಾ, ಆ್ಯಂಡ್ ಎಷ್ಟು ಮಟ್ಟಿಗೆ ನೀವು ಡಯಟ್ರಿ ಚೇಂಜಸ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಈಗಿನ ಕಾಲದಲ್ಲಿ ನಾವು 10 ಮೆಂಬರ್ಸಲ್ಲಿ ಈಗ 10 ಮೆಂಬರ್ಸ್ಗೆ ನಾವು ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ 8 ಜನಕ್ಕೆ ವಿಟಮಿನ್ ಡಿ ಡೆಫಿಷಿಯನ್ಸಿನ ನಾವು ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಿ. ಬಿಕಾಸ್ ಈಗ ನಾವು ಆಚೆ ಯಾರೂ ಹೋಗ್ತಾ ಇಲ್ಲ, ಅದು ಸೂರ್ಯದಿಂದ ಸಿಗೋ ಒಂದು ವಿಟಮಿನ್.
ಸೊ ಆ ವಿಟಮಿನ್ ನಾವು ಆಚೆ ಹೋಗ್ತಾ ಇಲ್ಲ, ಸೂರ್ಯರಶ್ಮಿ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಡೆಫಿಷಿಯನ್ಸಿ ಬರೋದು ನಾರ್ಮಲ್. ಸೊ ಅಂಥ ಪೇಷಂಟ್ಸಲ್ಲಿ ವಿತ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಆರ್ಥರೈಟಿಸ್ ಬರೋದು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಸಂಧಿವಾತ ಸಮಸ್ಯೆ ಅಂದರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ಓಕೆ, ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ಸಂಧಿವಾತ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.